Hey, yaar Bruno. What a beautiful view. Welcome to Heritage Town, Badami. Hello guys, welcome back to my YouTube channel. Hope you're all doing good. ನಾಳೆ ನಾವು ನಮ್ಮ ಇಂಡಿಪೆಂಡೆನ್ಸ್ ಡೇ ರೈಡ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಆ್ಯಂಡ್ ಅದರದ್ದು ಡಿಸ್ಟೆನ್ಸ್ ಬಂದುಬಿಟ್ಟು 1300 ಕಿಲೋಮೀಟರ್ಸ್. ಸೊ ಫ್ರಮ್ ಬ್ಯಾಂಗ್ಳೂರಿಂದ ಫಸ್ಟು ಬಾದಾಮಿಗೆ ಹೋಗ್ತೀವಿ, ಬಾದಾಮಿ ಐಹೊಳೆ ಪಟ್ಟದಕಲ್. ಅಲ್ಲಿಂದ ವಿಲ್ ಗೋ ಟು ಗೋಕರ್ಣ ಆ್ಯಂಡ್ ಗೋಕರ್ಣದಿಂದ ಮಡಿಕೇರಿ ಆ್ಯಂಡ್ ಮಡಿಕೇರಿಯಿಂದ ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ ಎಲ್ಲ ಸೇರಿ ಒಂದು 1300 ಕಿಲೋಮೀಟರ್ಸ್ ಆಗುತ್ತೆ. ಆ್ಯಂಡ್ ದೀಸ್ ಆರ್ ದ ಥಿಂಗ್ಸ್ which I'll be carrying. ಸೊ ಇದು ಹೆಲ್ಮೆಟ್ಟು LS2, ಅದರ ಮೇಲೊಂದು ಹೆಡ್ ಕವರು. ದಿಸ್ ಈಸ್ ಮೈ, ಇದೆಲ್ಲ ಬಟ್ಟೆ ಬ್ಯಾಗು, ಬಟ್ಟೆ ಎಲ್ಲ ಇರೋದು ಇದರಲ್ಲಿ. ಆ್ಯಂಡ್ ಇದರಲ್ಲಿ ಈ ಬ್ಯಾಗಲ್ಲಿ ಮೆಡಿಸಿನ್, ಟಾಯ್ಲೆಟ್ರಿ ಕಿಟ್ ಆ್ಯಂಡ್ ಚಾರ್ಜರು, ಅಳುಮುಳು ಆ ಥರ. ರೈನ್ ಕವರ್, ನನ್ನ ಜಾಕೆಟ್ ರೈನಾಕ್ಸು, ಸೊಲೇಸ್ ಪ್ಯಾಂಟು, ಪಂಚರ್ ಕಿಟ್, ಚೈನ್ ಲೂಬ್. ದಿಸ್ ಈಸ್ ಮೈ ಇನ್ಸ್ಟಾ 360. ಆ್ಯಂಡ್ ಈ ಪೌಚಲ್ಲಿ DJ Action 4 ಆ್ಯಂಡ್ ಅದರದ್ದು ಚಾರ್ಜಿಂಗು, ಕೇಬಲ್ಸ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಇದು ಮಾನ್ಸೂನ್ ರೈಡ್ ಆಗಿರೋದ್ರಿಂದ ಇದು ಹೊಸ ತೊಗೊಂಡಿದ್ದೀನಿ, ಡ್ರೈ ಐಸ್, ರೈನಾಕ್ಸ್ದು. ದಿಸ್ ಇಸ್ ವಾಟರ್ ಪ್ರೂಫ್. ಸೊ ನೋಡ ಮುಂದೇನು ಉಪಯೋಗ ಬರುತ್ತಿದು. ಆ್ಯಂಡ್ ದಿಸ್ ಇಸ್ ಮೈ ರೆಗ್ಯುಲರ್ ರೈಡಿಂಗ್ ಗ್ಲೌಸ್. ಇದು ರೈನಾಕ್ಸ್ದೇನೆ. ಒಂದು ಕ್ಯಾಪು, ಸನ್ಗ್ಲಾಸಸ್ ಎಲ್ಲ ಇದರಲ್ಲೇ ಇದೆ ನಂದು. ಅಲ್ಲಿರೋ ಬಟ್ಟೆ ನಾಳೆ ಬೆಳಗ್ಗೆ ಹಾಕ್ಕೊಂಡು ಹೋಗೋದು ಅಷ್ಟೇ. ಇದಿಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ದೀಸ್ ಆರ್ ದ ಕ್ಲೋಸ್ ಆ್ಯಂಡ್ ದಿಸ್ ವಿಲ್ ಬಿ ಅವರ್ 5-day ಟ್ರಿಪ್. ಹಲೋ ಗೈಸ್, ಗುಡ್ ಮಾರ್ನಿಂಗ್. ಸೊ ಟೈಮ್ ಈಸ್ ನೌ 2:47 AM, August 14th. ಸೊ ನಾವು ನಮ್ಮ ಇಂಡಿಪೆಂಡೆನ್ಸ್ ಡೇ ರೈಡ್ನ ಸ್ಟಾರ್ಟ್ ಮಾಡಿದ್ದೀವಿ. ಸೊ 3 PM ಐ ಹ್ಯಾವ್ ಟು ರೀಚ್ ಕೇಲಿ. ಆಗಲೇ ಎಷ್ಟು ಶಕೆ ಕಿತ್ಕೊಂಡಿದೆ ಅಂದರೆ. ಸೊ ಟೈಮ್ ಇವಾಗ 3:15. ಸೊ ಯತೀಶು ಬಂದಿದ್ದಾನೆ. ಸೊ ವಿ ಆರ್ ಸ್ಟಾರ್ಟಿಂಗ್ ಅವರ್ ಜರ್ನಿ. ಸೊ ನೆಕ್ಸ್ಟ್ ಸ್ಟಾಪ್ ಎಲ್ಲಾದರೂ ಟೀಗೆ ಎಲ್ಲಾದರೂ ನಿಲ್ಲಿಸ್ಬೇಕು. ಯತೀಶ್ ಫುಲ್ ಸ್ಟಿಕ್ಕರಿಂಗ್ ಮಾಡಿಸ್ಕೊಂಡ್ಬಿಟ್ಟಿದ್ದಾನೆ ಗಾಡಿಯಿಂದ. ನಾನು ಮಸಾಲೆ ದೋಸೆ ಆರ್ಡ್ರ್ ಮಾಡಿದ್ದೀನಿ. ಫಿಶ್ ಬಂದುಬಿಟ್ಟು ದಾವಣಗೆರೆ ಬೆಣ್ಣೆ ಮಸಾಲ ಆ್ಯಂಡ್ ಸುಮುಕು ಅದೇ ಆ್ಯಂಡ್ 1 more ವಡ ಇನ್ ದಾವಣಗೆರೆ. ಸೊ ಬಾಯ್ಸ್ ಇಬ್ಬರು ರೆಡಿ ಆಗ್ತಾ ಇದ್ದಾರೆ. ಸೊ ನೆಕ್ಸ್ಟು ಇವಾಗ ಹಾವೇರಿನಲ್ಲಿ ಇನ್ನೊಬ್ಬ ಫ್ರೆಂಡ್ ಜಾಯ್ನ್ ಆಗ್ತಾನೆ. ಸೊ ಫ್ರಮ್ ದೇರ್ ವಿಲ್ ಗೋ ಟು ಬಾದಾಮಿ. ಏನಿಲ್ಲ, ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡಿದ್ದೆ. ನಾವು ಆಲ್ಮೋಸ್ಟ್ 309 ಕಿಲೋಮೀಟರ್ಸ್ ಬಂದಿದ್ದೀವಿ. ಫ್ಯೂಲ್ ರೇಂಜ್ ಲೆಸ್ ದೆನ್ 90 ಇತ್ತು. ಲಕ್ಕಿಲಿ ವಿ ಗಾಟ್ 1 ಫ್ಯೂಲ್ ಸ್ಟೇಷನ್ ಆ್ಯಂಡ್ 3 ಜನ ಫುಲ್ ಟ್ಯಾಂಕ್ ಮಾಡಿಸ್ಕೋತಾ ಇದ್ದೀವಿ. ಸಂದೀಪ್ ಅನ್ನೋರು ನಮ್ಮ 4th ರೈಡರ್ ಹ್ಯಾಸ್ ಜಾಯಿಂಡ್ ನೌ. ಬಾದಾಮಿಗೆ 3 hours ಇದೆ. ಸೊ ದ ಟೈಮ್ ನೌ ಈಸ್ 10:37 if you can see.
ಇನ್ನು 3 ಅವರ್ಸಲ್ಲಿ ವಿಲ್ ಬಿ ರೀಚಿಂಗ್ ಬಾದಾಮಿ. ಸೊ ಮಧ್ಯದಲ್ಲಿ ಒಂದೆರಡು ಟೀ ಬ್ರೇಕ್ ತಗೋತೀವಿ. ಸುಮುಕ್ಕು ನಮ್ಮ ಇಂಟರ್ಕಾಮಿಂದ ಡಿಸ್ಕನೆಕ್ಟ್ ಆಗಿದ್ದ, ಬಂದ ಇವಾಗ ಝೂಮಲ್ಲಿ ಹೋದ, ಹಂಗೆ ಝೂಮಲ್ಲಿ ಹೋಗ್ಬಿಟ್ಟ. ದಿಸ್ ಇಸ್ ಅವರ್ ಒನ್ ಮೋರ್ ರೈಡರ್, ಸಂದೀಪ್. ಹಲೋ ಸರ್. ಹಾಂ, ಓಕೆ. Gangabavi Resort. Okay. Uh-huh. Okay. Police Academy is there 9 kilometers from there. Okay. You have to go to the service road. Okay. Gangabavi, beautiful resort. 50 acres plot is there. Just 1.5 years back only it has opened. Okay. The person is a resort engineer. Okay. He is a builder. Okay. His name is Eligar Shivanna. Okay. So we can take it video. It is a beautiful for daycare people also, stay also. Okay. And it is very beautiful for the children. Okay. Everything is just like in Bangalore. You can have a chance for that. Sure, sir. Sure. Thank you for letting us know. ಅದು ಯಾವ ರೆಸಾರ್ಟ್ ಹೇಳಿದ್ರಿ ಸರ್ ನೀವು? Gangabavi Resort. ಗಂಗಾಬಾವಿ ರೆಸಾರ್ಟ್. ಓಕೆ. ಬಾದಾಮಿಗೆ ಹೋಗಲಿಕ್ಕೆ ನಾವಿಲ್ಲಿ ಡಿವಿಯೇಷನ್ ತೊಗೋಬೇಕು. ಸ್ಟ್ರೇಟ್ ಹೋದರೆ ಹುಬ್ಳಿ. ಸೊ ಈ ಕಡೆ ಡಿವಿಯೇಷನ್ ತೊಗೊಂಡು ಯು ಕ್ಯಾನ್ ಸಿ ಯಾವುದಿದು ಬುದರ್ಸಿಂಗಿ ಅದರ್ಗುಂಚಿ. ಸೊ ಈ ರೋಡ್ ನಾನು ಫಸ್ಟ್ ಟೈಮ್ ತೊಗೋತಾ ಇರೋದು, ಯಾವತ್ತೂ ಹೋಗಿಲ್ಲ ಈ ರೋಡಲ್ಲಿ. ಬಟ್ ಸುಮುಕ್ ಬಂದುಬಿಟ್ಟು ಅವನು ಇದೇ ರೋಡಲ್ಲಿ ಓಡಾಡೋದಂತೆ, ಅದಕ್ಕೆ ಎದ್ದು ನಿಂತ್ಕೊಂಡೆಲ್ಲ ಓಡಿಸ್ತವನೆ. ಒಂದು ಕೈಯಲ್ಲೇ ಓಡಿಸ್ಬಿಡ್ತೀಯಲ್ಲ ಸುಮುಖ ನೀನು ಗಾಡಿನ. ಸೊ ಇಲ್ಲಿ ಹುಬ್ಬಳ್ಳಿ ಪುಣೆ ಇದು ಹಾಸ್ಪೆಟ್ ರೋಡ್. ಸೊ ನಮ್ಮ ಬೆಂಗಳೂರಲ್ಲಿ ನೀವು ಹೆಬ್ಬಾಳ ಫ್ಲೈಓವರ್ ನೋಡಿರ್ಬೋದು, ಅದು ಹಿಂಗೆ ಇದೆ. ನೈಸ್ ಎಂಟ್ರಿಗಳು. ಹಾಸ್ಪಿಟಲ್ ರೋಡಿಗೆ ಜಾಯ್ನ್ ಆಗಿದ್ದೇವೆ ಇವಾಗ. ಸೊ ಇನ್ನು 2.5 hours or 2 hours ಟು ಬಾದಾಮಿ. ಟ್ರಕ್ಕು ರಾಂಗ್ ರೂಟ್. ಜಸ್ಟ್ ಲುಕ್ ಎಟ್ ದಿಸ್ ಗೈ. ಆ ರೋಡು ಸ್ಟ್ರೇಟ್ ಹೋಗಿದ್ರೆ ಹಾಸ್ಪಿಟು. ಸೊ ನಾವು ವಿಜಯಪುರ ರೂಟಲ್ಲಿ ಹೋಗ್ತಾ ಇದ್ದೀವಿ. ಸೊ ಈ ರೋಡಿಂದ ವಿ ಆರ್ ಟೋಟಲಿ ಎಕ್ಸಾಸ್ಟೆಡ್. ರೋಡ್ ಇಸ್ ರಿಯಲಿ ನಾಟ್ ಗುಡ್. ಬಟ್ ಸುಮುಕ್ ಮಾತ್ರ ಎಂಜಾಯ್ ಮಾಡ್ತಾ ಇದ್ದಾನೆ. ಯಾರು ಗುರುವನು ವೆರಿ ಕ್ಲೋಸ್ ಆಗಿ ಇದು ಮಾಡ್ದ ನಿಂಗೆ ಅವನು. ಸಚ್ ಅ ಬ್ಯೂಟಿಫುಲ್ ವ್ಯೂ. ವೆಲ್ಕಮ್ ಟು ಹೆರಿಟೇಜ್ ಟೌನ್ ಬಾದಾಮಿ. ಸೊ ಫೈನಲಿ ರೀಚ್ ಬಾದಾಮಿ. ಸೊ ಇವಾಗ ನಾವು ನಮ್ಮ ಹೋಟೆಲ್ ಹುಡ್ಕೊಂಡು ಹೋಗಬೇಕು. ವಿ ಹ್ಯಾವ್ ರೀಚ್ಡ್ ಅವರ್ ಹೋಟೆಲ್. Time is 4 p.m. now, and we have come to Badami caves, and also we'll be visiting Bhutnath temple. Just show you the glimpse. ಸರ್ ಹಾಫ್ ಶಿವ, ಹಾಫ್ ಪಾರ್ವತಿ, ಹಾಫ್ ಶಿವನಕ್ಕೆ ನೋಡಿ ಎತ್ತಿ ಕಟ್ಟಿದ ಜಟಾಮುಕುಟ, ಅರ್ಧಚಂದ್ರ, ಕೈಯಲ್ಲಿ ಪರಶುನಾಗ. ಹಾಫ್ ಶಿವನಕ್ಕೆ
ಸಖತ್ತಾಗಿತ್ತು. ಭಂಗಿ ನೋಡಿ ಹೇಗಿದೆ. So now we have come to Bhutnath temple. So I'll just show you the temple now. That's the temple. You can see, and that's the 4 caves what we saw, but I don't think so that is visible from here. So this is like a must visit place if you visit Badami. Bhutnath temple plus 4 caves which is called as Badami caves. So please take a guide. They charge around 900 rupees and they explain everything in detail, and you'll really love it.